ಇದೀಗ ತಾನೇ ವೇದಿಕೆಗೆ ಆಗಮಿಸಿರುವಂತ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಮಾಜಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ SR ಪಾಟೀಲ್ ಸಾಹೇಬರಿಗೆ ಆಯೋಜಕರ ಪರವಾಗಿ, ಸಿದ್ದಾಪುರದ ಸಮಸ್ತ ನಾಗರಿಕರ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಅಭಿಮಾನಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಶ್ರೀಯುತರಿಗೆ ಬಸವರಾಜ್ ಕುಂಟಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಾಯಕ ವಕೀಲ್ ಅಮನ್ಜೇರಿ ಅವರಿಗೂ ಕೂಡ ಸಿದ್ದಾಪುರದ ಪರವಾಗಿ ಜನರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮುದುಕಪ್ಪ ದಾವಯ್ಯ ಅವರಿಂದ ಮಾಲಾರ್ಪಣೆ. ಇಲ್ಲಿ ದಯವಿಟ್ಟು ವೇದಿಕೆಯ ಎಡಭಾಗದಲ್ಲಿ ಈ ಕಡೆಗೆ ತಾಯಂದಿರ ಗ್ಯಾಲರಿ ಕಡೆಗೆ ನಿಂತಂತ ಎಲ್ಲ ಅಣ್ಣಗಳು ದಯವಿಟ್ಟು ಈ ಕಡೆ ಬನ್ರಿ. ಅಣ್ಣರ ದಯವಿಟ್ಟು ಬನ್ನಿ, ಸಹಕಾರ ಮಾಡಿ. ಆತ್ಮೇಲೆ ದಯವಿಟ್ಟು ಈ ಕಡೆಗೆ ವೇದಿಕೆಯ ಮುಂಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಮ್ಗೋಸ್ಕರ ಗ್ಯಾಲರಿ ಇದೆ, ಬನ್ರಿ ಈ ಕಡೆಗೆ ಆಸೀನರಾಗಿ ಬರ್ರಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವಾಯ ಬಂಡಿ ಅವರಿಗೂ ಕೂಡ ಆಯೋಜಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಶ್ರೀಯುತರಿಗೆ ತುಕಾರಾಮ್ ದಳವಾಯಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಥರ್ಡ್ ರೈಟ್, ಡಿಸೈಡ್ ರೈಟ್, ಮಾಡು ಇಲ್ಲವೇ ಮಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ರೆಪಿಡಿಷನ್ ಇನ್ ಫೈನಲ್ ಡಿಸಿಷನ್, ಪ್ಲೇಯರ್ಸ್ ನೋ ಆರ್ಗ್ಯುಮೆಂಟ್, ಡೂ ಆರ್ ಡೈ. ಕೋಲಾರ ತಂಡಕ್ಕೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಎರಡು ತಂಡದ ಆಟಗಾರರು ಡೂ ಆರ್ ಡೈ ದಾಳಿಯಲ್ಲಿ ಯಶಸ್ಸು ಕಂಡುಕೊಳ್ತಾ ಇದ್ದಾರೆ. 4-1 ಪಂದ್ಯ ಆರಂಭದಲ್ಲಿ ಕರ್ನಾಟಕದ ಕೋಲಾರ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಲ್ಲಿ ಮತ್ತೊಂದು ಸಿಂಗಲ್ ಟ್ಯಾಕಲ್ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ ಕೋಲಾರ ಮೂಲದ ಆಟಗಾರರು. 5-1 ಪಂದ್ಯ, 4 ಅಂಕದ ಅಂತರ. ಮತ್ತೊಮ್ಮೆ ಕೋಲಾರ ತಂಡದ ಆಟಗಾರ ಸುಪಟಿಕಲ್ ಆನ್ ಇದೆ. 3 ಜನ ಆಟಗಾರರು ಅಂಕಣದ ಬಲಭಾಗದಲ್ಲಿ ರಿಸ್ಟ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಂಗಲ್ ಟ್ಯಾಕಲ್ ಮಾಡೋದ್ರಲ್ಲಿ ವಿಫಲ, ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹಾಗೆಯೇ ಇವತ್ತಿನ ಸಿದ್ದಾಪುರ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 50,001 ರೂಪಾಯಿ ಕೊಡಮಾಡಿದಂತ ಶ್ರೀ ಸಂಗಪ್ಪ ಗಿರಿಯನ್ನವರ್, ಸಾಕಿನ್ ಜಾನಮಟ್ಟಿ ಮತ್ತು ಶ್ರೀ ಹುಚ್ಚಪ್ಪ ವಡವಾಣಿರವರು ಜಂಟಿಯಾಗಿ 50,001 ರೂಪಾಯಿ ಕೊಡಮಾಡಿದ್ದಾರೆ. ದ್ವಿತೀಯ ಬಹುಮಾನ 40,001 ರೂಪಾಯಿ ಶ್ರೀ ಪಡಿಯಪ್ಪ ಕುಗ್ಟಿ, ಶ್ರೀ ಸಿರ್ಸೇಲ್ ಅಂಗಡಿಗೇರಿ ಅವರು ಪೊಲೀಸ್ ಇಲಾಖೆಯವರು ಕೊಡಮಾಡಿದ್ದಾರೆ. ತೃತೀಯ ಬಹುಮಾನ 30,001 ರೂಪಾಯಿ ಶ್ರೀಮತಿ ಪಾರ್ವತಿ ಜಡಿಮಠ್, ಶ್ರೀ ಅಶೋಕ್ ಚಲವಾದಿ, ಸಾಕಿನ್ ಗರಡಂದಿನ್ನಿ ಅವರು ಕೊಡಮಾಡಿದ್ದಾರೆ. ಚತುರ್ಥ ಬಹುಮಾನ 20,001 ರೂಪಾಯಿ ಶ್ರೀ ದಾನಪ್ಪ ಸನ್ನತ್, ದಿವಂಗತ ಮಾಲವ ಕೊರ್ತಿ, ಸಾಕಿನ್ ಬಳ್ಳೂರಿವರ ಸ್ಮರಣಾರ್ಥಕವಾಗಿ ಶ್ರೀ ವಾಸುಗೌಡ ಪಾಟೀಲ್ ರವರು ಕೊಡಮಾಡಿದ್ದಾರೆ. ಇಂಥ ಒಂದು ಗ್ರಾಮದಲ್ಲಿ ಇಂಥ ಒಂದು ಪಂದ್ಯಾವಳಿ ಆಗಬೇಕಾದ್ರೆ ಅನೇಕ ದಾನಿಗಳ ಕೊಡುಗೆ ಬಹಳ ಒಂದು ಪ್ರಾಮುಖ್ಯತೆ. ಹನಿ ಹನಿ ಸೇರಿದ್ರೆ ಹಳ್ಳ ಎಂದಂತೆ ಅನೇಕ ಸಾವಿರಾರು ಕೈಗಳು ಸೇರಿದಾಗ ಮಾತ್ರ ಇಂಥ ಒಂದು ಕಬಡ್ಡಿ ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಸಾಧ್ಯವಿರುತ್ತದೆ. ಹಾಗೆಯೇ ಈಗಾಗಲೇ ನಮ್ಮೊಟ್ಟಿಗೆ ಆಗಮಿಸಿ ತಮ್ಮದು ಎಷ್ಟೊಂದು ರಾಜಕೀಯ ಕೆಲಸ ಕಾರ್ಯಗಳು ಇದ್ರೂ ಕೂಡ ಆ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಈ ಕಬಡ್ಡಿ ಆಯೋಜಕರ ಕರೆಗೆ ಹೋಗಟ್ಟು ಈ ಭಾಗದ ಯಾವತ್ತೂ ಕೂಡ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಆಯೋಜಕರ ಬೆನ್ನೆಲುಬಾಗಿ ನಿಂತಿರುವಂತ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಗ್ಯಾಲರಿ ಕೊಡುಗೆ ನೀಡಿದಂತ ಮಾನ್ಯರು, ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ SR ಪಾಟೀಲ್ ಸಾಹೇಬರು ಕೂಡ ಈ ಒಂದು ಪಂದ್ಯಾವಳಿಗೆ 50,001 ರೂಪಾಯಿ ಕೊಡಮಾಡಿದ್ದಾರೆ. ಹಾಗೇನೆ ನಾಳೆ ಒಂದೇ ದಿನ ಗ್ಯಾಪ್ ಇದೆ. ಮತ್ತೆ ನಾಡಿದ ದಿನ ಇದೇ ಬೆಳಗಿಯ ಪಟ್ಟಣದ ಹೆಗ್ಗೂರದಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ
ಪ್ರೋ ಕಬಡ್ಡಿ ನಡೀತಾ ಇದೆ. ಆ ಒಂದು ಕಬಡ್ಡಿ ಪಂದ್ಯಾವಳಿಗೂ ಕೂಡ ಆ ಮಾನ್ಯರು SR ಪಾಟೀಲ್ ಸಾಹೇಬರು ಸಹಕಾರ ನೀಡಿದ್ದಾರೆ. ನಾನು ಅನೇಕ ಪಂದ್ಯಾವಳಿಯಲ್ಲಿ ಆ ಮಾನ್ಯರನ್ನ ನೋಡಿದ್ದೀನಿ. ಸಾಕಷ್ಟು ಕಬಡ್ಡಿ ಮೇಲೆ ಪ್ರೀತಿ, ಅಭಿಮಾನ, ವಾತ್ಸಲ್ಯ ಇತ್ತು. ಪ್ರತಿಯೊಂದು ಕಬಡ್ಡಿ ಪಂದ್ಯಾವಳಿಗೆ ಸಹಕಾರ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರು ಯಾವತ್ತು ಕೂಡ ನಿಮ್ಮ ಜೊತೆಗೆ ಇದ್ದಾರೆ. ನೀವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಸಿದ್ದಾಪುರ ಗ್ರಾಮಸ್ಥರ ಪರವಾಗಿ SR ಪಾಟೀಲ್ ಸಾಹೇಬರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಲೋ, ಮುಂದಿನ ಪಂದ್ಯ ಮಹಾರಾಣಾ ಪ್ರತಾಪ್ ಪುಣೆ ವಿರುದ್ಧ ಬಸವೇಶ್ವರ ಜಯಮಂಡಿ. ನಿಮಗಿದು 2ನೇ ಕರೆ. ಆ ಪಂದ್ಯ ಮುಗಿದ ತಕ್ಷಣ ಹುಣಸಾಳ ವಿರುದ್ಧ ಬೇಟೆಗಾರ ಸಿದ್ದಾಪುರ ತಂದವರು. ಹಾಗೇನೆ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ವಿಶೇಷ ಕೊಡುಗೆ ನೀಡಿದಂತ 50,001 ರೂಪಾಯಿ ನೀಡಿದಂತ ಸಿದ್ದಾಪುರ ಗ್ರಾಮದ ಹೆಮ್ಮೆಯ ಯೋಧರು, ನಮ್ಮ ದೇಶದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ನಾವೆಲ್ಲ ಇಷ್ಟೊಂದು ಆರಾಮಾಗಿ ಇರಬೇಕಾದ್ರೆ ಕಾರ್ಯಕರ್ತರು, ನಮ್ಮ ದೇಶದ ಯೋಧರು, ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ದೇಶದ ಯೋಧರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ ಆತ್ಮೀಯರ. ಅವರು ಕೂಡ ಎಲ್ಲ ಸೈನಿಕರು ಸೇರಿ, ಸಿದ್ದಾಪುರ ಗ್ರಾಮದ ಎಲ್ಲ ಸೈನಿಕರು ಸೇರಿ ಪಂದ್ಯಾವಳಿಗೆ 50,001 ರೂಪಾಯಿ ಧನ ಸಹಾಯನ ಒದಗಿಸಿಕೊಂಡಿದ್ದಾರೆ. ಆ ಮಾನ್ಯರಿಗೂ ಕೂಡ ಭಗವಂತ ದೇವರ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು 100 ವರ್ಷ ಕಾಪಾಡಲಿ ಅಂತ ಹಾರೈಸೋಣ. ನೋಡ, ಪಂದ್ಯಾವಳಿಗೆ ಇನ್ನೂ ಅನೇಕ ದಾನಿಗಳು ಕೊಡುಗೆಯನ್ನು ನೀಡಿದ್ದಾರೆ. ಬರುವಂತ ಪಂದ್ಯದಲ್ಲಿ ಒಬ್ಬೊಬ್ರದ್ದು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತೀವಿ ಆತ್ಮೇರೆ. ತಾವು ಯಾವುದೇ ರೀತಿಯಂತ ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ತಮ್ದು ಯಾವ್ದಾದ್ರು The last and final call, John Matti versus Maharana Pratap Pune. Both team captains immediately come to the call. ಅಣ್ಣ ಇಲ್ಲಿ ಯಾರು ಮುಂದೆ ನಿಂತಿರಲ್ಲ ಒಂದ್ ಸ್ವಲ್ಪ ಸೇರಿಪ ಹುಟ್ರು ಮುದ್ಕಣ್ಣ ಅಲ್ಲಿ ಒಳಗೆ ಯಾರ್ದಾರ ನೋಡಿ ಹೊರಗೆ ಹಾಕೋರು ಹುಡುಗರ್ನತ್ತು ನಂಗೆ ಇದನ್ನೊಂದು ಸೆಂಡ್ ಮಾಡ ನೋಡಿ, ಎಲ್ಲ ತಂಡದ ಆಟಗಾರ ಗಮನಕ್ಕಾಗಿ ಕರೆ ಕೊಟ್ಟ ತಕ್ಷಣ ಬೇಗನೆ ಅಂಗಣಕ್ಕೆ ಬರಬೇಕು ಆತ್ಮೇಲೆ. ಪಂದ್ಯಾವಳಿಗೆ ಪ್ರಥಮ ಬಹುಮಾನವನ್ನು ನೀಡಿರ್ತಕ್ಕಂಥ ಶ್ರೀ ಹುಚ್ಚಪ್ಪ ನಿಂಗಪ್ಪ ಒಡೋಣಿ ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭತ್ತದ ಅಂಕದ ಸಂಪಾದನೆಯಲ್ಲಿ ಮುಂಬೈ ತಂಡ ಸಾಕಷ್ಟು ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 27ರಲ್ಲಿ ಪಂದ್ಯ ಬಹಳ ಒಂದು ರೋಚಕವಾದಂತಹ ಹಣಾಹಣಿ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದೆ. ಮತ್ತೊಮ್ಮೆ
ಮುಂಬೈ ಮೂಲದ ಆಟಗಾರ ಕೋಲಾರ ತಂಡದ ಮೇಲೆ ದಾಳಿ ಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆರಿತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ಬಲಿಷ್ಠ ತಂಡಗಳ ನಡುವಿನ ರೋಚಕ ಹಣಾಹಣಿ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದೆ. ಎರಡು ತಂಡದಲ್ಲಿ ಅಷ್ಟೇ ಚಾಣಕ್ಯವುಳ್ಳಂತ ಆಟಗಾರರು. ಹಲೋ